ಗುರುಭ್ಯೋ ನಮಃ ಹರಿ ಓಂ. ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಪೂತಸ್ತರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಪೂತಾಃ ಅತಿಪಾಪ್ಮಾನಮರಾತಿಂತರೇಮ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯ ಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ತತ್ವಜಿಜ್ಞಾಸು ಸಾಧಕರು, ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಗವಂತನು ನಮಗೆ ಪರಮ ಪವಿತ್ರವಾದ, ಪರಮ ಮಂಗಳಕರವಾದ, ಅತ್ಯಮೂಲ್ಯವಾದ, ದುರ್ಲಭವಾದಂಥ ಒಂದು ಸಂಪತ್ತನ್ನು ಕೊಟ್ಟಿದ್ದಾನೆ. ಯಾವುದದು? ಮಾನವ ಜನ್ಮ. ಮಾನವ ಶರೀರವೇ ಅದ್ಭುತವಾದ ಸಂಪತ್ತು. ಎಷ್ಟು ಕೋಟಿ ಕೋಟಿ ರೂಪಾಯಿಗಳನ್ನು ಕೊಟ್ಟರೂ ಅಂಗಡಿಗಳಲ್ಲಿ ಕೊಂಡುಕೊಳ್ಳುವುದಕ್ಕೆ ಸಿಕ್ಕುವ ಪದಾರ್ಥವಲ್ಲ ಮಾನವ ಜನ್ಮ. ಫ್ಯಾಕ್ಟ್ರಿಗಳಲ್ಲಿ ಏರೋಪ್ಲೇನ್ ತಯಾರು ಮಾಡ್ತಾರೆ, ಹೆಲಿಕಾಪ್ಟರ್ ತಯಾರು ಮಾಡ್ತಾರೆ, ವಾಷಿಂಗ್ ಮಿಷಿನ್ ತಯಾರು ಮಾಡ್ತಾರೆ, TV ಮೊಬೈಲ್ನೆಲ್ಲ ತಯಾರು ಮಾಡ್ತಾರೆ. ಆದರೆ ಅವರು ಮಾನವ ಶರೀರವನ್ನು ಸೃಷ್ಟಿ ಮಾಡಿ ಕೊಡುವುದಕ್ಕೆ ಸಾಧ್ಯವಿಲ್ಲ. ಇದೊಂದು ಅದ್ಭುತವಾದ ಸೃಷ್ಟಿ. ಒಬ್ಬ ಮನುಷ್ಯನನ್ನು ನೋಡಿದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈ, ಕಾಲು, ಹೃದಯ, ಕಿಡ್ನಿ, ಲಿವರ್ ಎಲ್ಲವೂ ಕೆಲಸ ಮಾಡ್ತಾಯಿವೆ. ಇಂಥ ಅದ್ಭುತವಾದ ಮನುಷ್ಯನಿಗೆ ಬ್ರಹ್ಮಜ್ಞಾನಿಗಳು ಒಂದು ಸಂದೇಶವನ್ನು ಕೊಡ್ತಾರೆ. ನೋಡಪ್ಪ, ನೀ ಮನುಷ್ಯನಾಗಿ ಹುಟ್ಟಿದ್ದೀಯ. ನೀನು ಪಶುವಲ್ಲ, ಆನೆಯಲ್ಲ, ನೀ ಒಂಟೆಯಲ್ಲ, ನೀನು ಕಿರುಬ ಅಲ್ಲ, ನೀನು ಕರಡಿಯಲ್ಲ, ನಾಗರ ಹಾವಲ್ಲ. ಯಾರು ನೀನು? ಮನುಷ್ಯ. ಮನುಷ್ಯನಾಗಿ ಹುಟ್ಟಿ ನೀ ಮಾಡಲೇಬೇಕಾಗಿರುವಂಥ ಒಂದು ದೊಡ್ಡ ಕೆಲಸ ಇದೆ. ಅದು ಯಾವುದಪ್ಪ ಅಂದರೆ ಆತ್ಮಜ್ಞಾನ ಸಂಪಾದನೆ. ಆತ್ಮಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಅಧ್ಯಾಸವನ್ನು ನಾಶ ಮಾಡಿಕೊಂಡು ಅಹಂ ಬ್ರಹ್ಮಾಸ್ಮಿ ತಿಳಿದುಕೊಂಡರೆ ನಿನಗೆ ಪುನರ್ಜನ್ಮವಿಲ್ಲ, ನೀ ಮುಕ್ತನಾಗ್ತೀಯ. ಇಂಥ ಮೋಕ್ಷ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತನಾಗುವಂಥ ಸುವರ್ಣಾವಕಾಶವನ್ನು ಭಗವಂತನು ಎಲ್ಲ ಮನುಷ್ಯರಿಗೂ ಕೊಟ್ಟಿದ್ದಾನೆ. ಆದ್ದರಿಂದ ಒಂದು ಜ್ಞಾನಿಗಳ ಸಂದೇಶ ಏನು? ಅವಿಜ್ಞಾತೆ ಜನ್ಮ ನಷ್ಟಂ ವಿಜ್ಞಾತೆ ಜನ್ಮ ಸಾರ್ಥಕಂ ಜ್ಞಾತುರಾತ್ಮಾನ ದೂರೇ ಸ್ಯಾತ್ ಇತಿ ವೇದಾಂತ ಡಿಂಡಿಮಃ. ಒಂದು ವೇದಾಂತ ಡಿಂಡಿಮಾಜ್ ಎನ್ನುವ ಹೆಸರಿನಿಂದ ವೇದಾಂತ ಪ್ರಕರಣ ಗ್ರಂಥವಿದೆ. ಅದರಲ್ಲಿ 94 ಶ್ಲೋಕ ಇದೆ. ಅದನ್ನು ಬರೆದಿರುವಂಥ ಮಹಾತ್ಮರು ನೃಸಿಂಹ ಸರಸ್ವತಿ ತೀರ್ಥರೆಂಬ ಸನ್ಯಾಸಿಗಳು. ಒಂದೊಂದು ಶ್ಲೋಕವೂ ಚೆನ್ನಾಗಿದೆ. ಅದರಲ್ಲಿ ಇದೊಂದು ಶ್ಲೋಕ: ಅವಿಜ್ಞಾತೆ ಜನ್ಮ ನಷ್ಟಂ. ನೀನು ಆತ್ಮನನ್ನು ತಿಳಿದುಕೊಳ್ಳದೆ ಹೋದರೆ
ಉಪನಿಷತ್ತುಗಳಲ್ಲಿ ತಿಳಿಸಿರುವಂಥ ಸವಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯ ಏವಂ ವೇದ. ಇಂಥ ಮಂತ್ರಗಳು ಸಾವಿರ ಇದೆ. ನೀನು ಬ್ರಹ್ಮತತ್ವವನ್ನು ನನ್ನ ಪರಮಾರ್ಥ ಸ್ವರೂಪವೆಂದು ತಿಳಿದುಕೊಳ್ಳದೆ ಹೋದರೆ ಜನ್ಮ ನಷ್ಟಂ. ಮನುಷ್ಯನಾಗಿ ಹುಟ್ಟಿದ್ದೇ ವೇಸ್ಟ್. ನೀನು 120 ವರ್ಷ ಬದುಕಬಹುದು, ವೇಸ್ಟ್. 1000 ಕೋಟಿ ಆಸ್ತಿ ಸಂಪಾದನೆ ಮಾಡಬಹುದು, ವೇಸ್ಟ್. ನೀನು ಆರೋಗ್ಯವಂತನಾಗಿ ಸಿದ್ಧಿಗಳನ್ನು ಹೊಂದಿರಬಹುದು, ವೇಸ್ಟ್. ಎಲ್ಲವೂ ಅನಿತ್ಯವಾದ ಫಲ. ಮೋಕ್ಷವೊಂದೇ ಶಾಶ್ವತವಾದ ಫಲ. ಮೋಕ್ಷ ಅಂದ್ರೇನು? ಬ್ರಹ್ಮಸ್ವರೂಪನಾಗಿ ಬಿಟ್ಟು ಎಲ್ಲ ಬಂಧನಗಳಿಂದಲೂ ಕಳಚಿಕೊಳ್ಳುವಂಥದ್ದು. ನಾಹಂ ದೇಹ ಜನ್ಮ ಮೃತ್ಯು ಕುತೋ ಮೇ ನಾಹಂ ಪ್ರಾಣ ಕ್ಷುತ್ಪಿಪಾಸೆ ಕುತೋ ಮೇ ನಾಹಂ ಚಿತ್ತಂ ಶೋಕಮೋಹಂ ಕುತೋ ಮೇ ನಾಹಂಕಾರ ಬಂಧಮೋಕ್ಷವು ಕುತೋ ಮೇ. ಹೀಗೆ ಹಸಿವು, ಬಾಯಾರಿಕೆ, ಜನ್ಮ ಮರಣ, ಶೋಕ ಮೋಹ, ಬಂಧನ ಮೋಕ್ಷದಿಂದ ಬಿಡುಗಡೆಯೇ ಮೋಕ್ಷ. ಇಂಥ ಮೋಕ್ಷ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತನಾಗುವಂಥ ಸುವರ್ಣಾವಕಾಶ ಮಾನವನಿಗೆ ಮಾತ್ರ ಭಗವಂತ ಕೊಟ್ಟಿದ್ದಾನೆ. ವೇದಾಂತ ಸಂದೇಶಗಳನ್ನು ಶ್ರವಣ ಮಾಡುತ್ತಾ, ಮನನ ಮಾಡುತ್ತಾ, ನಿಧಿಧ್ಯಾಸನ ಮಾಡುತ್ತಾ, ಗುರೂಪದೇಶವನ್ನು ಶ್ರವಣ ಮಾಡುತ್ತಾ ಇದ್ದರೆ ಬ್ರಹ್ಮಜ್ಞಾನವಾಗುತ್ತೆ. ಸದ್ಗುರೂಪದೇಶವನ್ನು ಶ್ರವಣ ಮಾಡುವ ಸೌಭಾಗ್ಯ ಆನೆ, ಒಂಟೆ, ಕುದುರೆ, ತಿಮಿಂಗಳ ಯಾವುದಕ್ಕೂ ಇಲ್ಲ. ಸೊಳ್ಳೆ ಉಪನ್ಯಾಸ ಮಾಡ್ತಾ ಇದ್ದರೆ ಮೈ ಮೇಲೆ ಹರಿದಾಡ್ತಾ ಇರುತ್ತೆ. ಸೊಳ್ಳೆಗೆ ಬ್ರಹ್ಮಜ್ಞಾನವಾಗುತ್ತಾ? ಮಾನವರಾದರೆ ಅವರಿಗೆ ಭಗವಂತ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ, ವಿವೇಕ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ, ಶ್ರದ್ಧಾ ಭಕ್ತಿಯನ್ನು ಕೊಟ್ಟಿದ್ದಾನೆ. ಇದೆಲ್ಲವನ್ನು ಬಳಸಿಕೊಂಡು ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಶ್ರದ್ಧಾವಂತನಾಗಿ, ತತ್ಪರನಾಗಿ, ಇಂದ್ರಿಯ ನಿಗ್ರಹವುಳ್ಳವನಾಗಿ ಬಿಟ್ಟರೆ ಅವನಿಗೆ ಬ್ರಹ್ಮಜ್ಞಾನ ಉಂಟಾಗುತ್ತೆ. ಆ ಬ್ರಹ್ಮಜ್ಞಾನದ ಫಲವೇನು? ನಾಹಂ ಜಾತಃ ನ ಪ್ರವೃದ್ಧ ನ ನಷ್ಟ. ನಾನು ಹುಟ್ಟಿಲ್ಲ, ನಾನು ಸಾಯೋನಲ್ಲ, ಬ್ರಹ್ಮಸ್ವರೂಪನೇ ನಾನು ಎನ್ನುವಂಥ ಅರಿವನ್ನುಂಟು ಮಾಡುತ್ತೆ. ಇಂಥ ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳದೆ ಹೋದರೆ ಅವಿಜ್ಞಾತೆ ಸತಿ ಬ್ರಹ್ಮಣಿ ಆತ್ಮತ್ವೇನ ಅವಿಜ್ಞಾತೆ ಸತಿ ಜನ್ಮ ನಷ್ಟಂ. ನೋಡಿ, ಮನುಷ್ಯನಾಗಿ ಹುಟ್ಟಿದ್ದೇ ವೇಸ್ಟ್. ಒಬ್ಬ ಮನುಷ್ಯ ಸರ್ಕಾರದ ಅಧಿಕಾರಿಯಾಗಿ ಸರ್ಕಾರದ ಕೆಲಸ ಕಾರ್ಯಗಳನ್ನು ಮಾಡದೆ ಬರೀ ದುಡ್ಡು ಮಾಡ್ಕೋತಾ ಇದ್ದಾನೆ ಅಂದರೆ ಅಧಿಕಾರಿಯಾದ್ದೇ ವೇಸ್ಟ್ ಆಯಿತು. ಸನ್ಯಾಸಿಗಳಾಗಿ ಅಂಥವರು ವೈರಾಗ್ಯ ಭಾಗ್ಯವನ್ನು ಹೊಂದಿ ವಿವೇಕಿಗಳಾಗಿ ವೇದಾಂತ ವಿಚಾರವನ್ನು ಮಾಡುತ್ತಾ ಮುಕ್ತರಾಗಬೇಕು. ಸನ್ಯಾಸಿಗಳಾಗಿ ವೇದಾಂತ ಚಿಂತನೆ ಮಾಡ್ತಾ ಇಲ್ಲ, ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ಕೋತಾ ಆಶ್ರಮ ಕಟ್ಟಿದ್ದಾರೆ ಎಂದು ವೇಸ್ಟ್. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವ. ಆದ್ದರಿಂದ ಎಲೆ ಮಾನವರೇ, ನಿಮ್ಮೆಲ್ಲರಿಗೂ ಕೂಡ ಸುವರ್ಣಾವಕಾಶ ಉಂಟು. ಯಾವುದಕ್ಕೆ? ಬ್ರಹ್ಮತತ್ವವನ್ನು ಅರ್ಥ ಮಾಡಿಕೊಂಡು ಮುಕ್ತರಾಗುವುದಕ್ಕೆ. ಇಂಥ ಬ್ರಹ್ಮತತ್ವವನ್ನು ತಿಳಿದುಕೊಳ್ಳದೆ ಹೋದರೆ ಜನ್ಮ ನಷ್ಟಂ. ವಿಜ್ಞಾತೆ ಜನ್ಮ ಸಾರ್ಥಕಂ. ಅವನು ಬಡವನಾಗಿರ್ಬೋದು, ಕುರೂಪಿಯಾಗಿರ್ಬೋದು, ಬ್ರಹ್ಮಚಾರಿಯಾಗಿರ್ಬೋದು, ಮದುವೆ ಆಗಿಲ್ಲ, ಬೇಡ. ಆದರೆ ಬ್ರಹ್ಮತತ್ವವನ್ನು ಅರ್ಥ ಮಾಡ್ಕೊಂಬಿಟ್ಟ ಅಂತಾಗ್ಬಿಟ್ರೆ ವಿಜ್ಞಾತೆ ಸತಿ ಬ್ರಹ್ಮತತ್ವವನ್ನು ನನ್ನ ಸ್ವರೂಪವೇ ಆಗಿದೆ, ನಾನು ಅಜರ ಅಮರ ಅಮೃತ ಅಭಯ ಅದ್ವಯವಾಗಿರುವ ಬ್ರಹ್ಮವಾಗಿದ್ದೇನೆ ಎಂದು ತಿಳಿದುಕೊಂಡು ಬಿಟ್ಟರೆ ಜನ್ಮ ಸಾರ್ಥಕ. ಒಳ್ಳೆ ಉದಾಹರಣೆ ಬೇಕು ಅಂದರೆ ಭಗವಾನ್ ರಮಣ ಮಹರ್ಷಿಗಳು. ಅವರು ಸುಂದರ ಮೂರ್ತಿಗಳಲ್ಲ,
ವಿದ್ಯಾವಂತರಲ್ಲ, 120 ವರ್ಷ ದೀರ್ಘಾಯುಷಿಗಳು ಅಲ್ಲ, ಆಮೇಲೆ ಶ್ರೀಮಂತರಂತೂ ಆದರೆ ಜನ್ಮ ಸಾರ್ಥಕವಾಯ್ತಲ್ಲ. ಕೋಟಿ ಕೋಟಿ ಜನಗೆ ಉದ್ಧಾರ ಮಾಡಿಬಿಟ್ರು ಮಹಾತ್ಮರು. ಅಂಥ ದರ್ಶನ ಮಾತ್ರದಿಂದ ಎಲ್ಲ ಪಾಪರಾಶಿಗಳು ನಾಶವಾಗುತ್ತೆ. ಆದ್ದರಿಂದ ಬ್ರಹ್ಮತತ್ವವನ್ನು ಅರ್ಥ ಮಾಡಿಕೊಂಡರೆ ಮಾನವ ಜನ್ಮ ಬಂದದ್ದು ಸಾರ್ಥಕವಾಯಿತು. ಬ್ರಹ್ಮತತ್ವ ತಿಳ್ಕೊಳ್ಳದೆ ಹೋದರೆ ಮಾನವ ಜನ್ಮವೇ ವ್ಯರ್ಥ. ಜ್ಞಾತುರಾತ್ಮಾನ ದೂರೇ ಸ್ಯಾತ್. ಆ ಬ್ರಹ್ಮತತ್ವವನ್ನು ನಾವು ಹೇಗಪ್ಪ ತಿಳ್ಕೊಳ್ಬೇಕು ಅಂದರೆ, ಬ್ರಹ್ಮವು ನಿಮಗಿಂತ ದೂರದಲ್ಲಿಲ್ಲ. ಜ್ಞಾತು ಆತ್ಮ ಬ್ರಹ್ಮ. ಆ ತಿಳ್ಕೊಳ್ಬೇಕು ಅಂತ ಹೊರಟಿದ್ದಾನಲ್ಲ, ಜ್ಞಾತೃವಿನ ಸ್ವರೂಪವೇ ಬ್ರಹ್ಮ, ಜಿಜ್ಞಾಸುವಿನ ಸ್ವರೂಪವೇ ಬ್ರಹ್ಮವಾಗಿದೆ. ಇಂಥ ಬ್ರಹ್ಮತತ್ವವನ್ನು ಮಾನವ ಜನ್ಮದಲ್ಲಿ ನಾವೆಲ್ಲ ಅರ್ಥ ಮಾಡಿಕೊಂಡು ಬ್ರಹ್ಮನಿಷ್ಠರಾದರೆ ಮಾನವ ಜನ್ಮ ಬಂದದ್ದು ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶಂಕರರ ಅನುಗ್ರಹದಿಂದ ನಾವೆಲ್ಲರೂ ವೇದಾಂತ ವಿಚಾರವನ್ನು ಕೇಳುತ್ತಾ ವೇದಾಂತ ಸಂದೇಶಗಳನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡುತ್ತಾ ಆತ್ಮಜ್ಞಾನಿಗಳಾಗಿ ಧನ್ಯರಾಗುವಂತೆ ಆಗಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.